ಕ್ಷೇತ್ರ ಸೌತ್ ಸೆಂಟ್ರಲ್ ರೈಲ್ವೆಲಿ ಖಾಲಿ ಇರ್ತಕ್ಕಂಥ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 28/12/2024ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು, ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 27/1/2025 ತನಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಆ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇನ್ನು ಇಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಅಪ್ರೆಂಟಿಸ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 4232 ಹುದ್ದೆಗಳ ಇಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಸ್ಟೇಟ್ ವೈಸ್ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವ ಮತ್ತೆ ಯಾವ ಒಂದು ಡಿಸ್ಟಿಕ್ ಅವರು ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಅಂತ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಮೇನ್ ಆಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯವರು ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಅಂತ ಮಾಹಿತಿನ ತಿಳಿಸಿಕೊಡ್ತೀನಿ. ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಕಲಬುರಗಿ, ಬೆಳಗಾವಿ, ಅದೇ ರೀತಿ ಗುಲ್ಬರ್ಗ, ಬೀದರ್, ಬಲ್ಕಿ ಮತ್ತೆ ರಾಯಚೂರು, ಯಾದಗಿರಿ ಮತ್ತು ಬಳ್ಳಾರಿ ಡಿಸ್ಟಿಕ್ ನವರು ಮಾತ್ರ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಜಿಲ್ಲೆಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಇವಾಗ ಈ ಒಂದು ಜಿಲ್ಲೆಯವರು ಯಾರೆಲ್ಲ ಇರ್ತೀರಿ ನೀವು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾವ ಒಂದು ಯೂನಿಟ್ಗಳಲ್ಲಿ ಹುದ್ದೆಗಳು ಖಾಲಿದಾವ ಅದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ಸುಮಾರು ಒಂದು ಯೂನಿಟ್ಗಳನ್ನ ಕೊಟ್ಟಿರ್ತಾರ. ನೀವು ಯಾವ ಒಂದು ಯೂನಿಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ, ಅಲ್ಲಿ ನೀವು ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ನ ಮಾಡಿರ್ತೀರಿ ಆ ಒಂದು ಟ್ರೇಡ್ ಆ ಒಂದು ಯೂನಿಟ್ ಅಲ್ಲಿ ಇದ್ರ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಟ್ರೇಡ್ ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ನಿಮ್ದು ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತಾ ಆ ಒಂದು ಟ್ರೇಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ತಗೊಂಡು ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು ಅಂತ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಎಸಿ ಮೆಕ್ಯಾನಿಕ್ ಇದೆ, ಇದು ಟ್ರೇಡ್ ಆಗಿರುತ್ತಾ. ಐಟಿಐದಲ್ಲಿ ಯಾರ್ದೆಲ್ಲ ಈ ಒಂದು ಟ್ರೇಡ್ ಆಗಿರುತ್ತಾ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 143 ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಕ್ಯಾಟಗರಿ ಆಧಾರದ ಮೇಲೆ ಕೂಡ ಅವರು ಸೆಪರೇಟ್ ಆಗಿ ಕೊಟ್ಟಿರ್ತಾರೆ. ಅಲ್ಲಿ ಕೂಡ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಎಸ್ ಯಲ್ಲಿ 22 ಹುದ್ದೆಗಳನ್ನ ಕೊಟ್ಟಿರ್ತಾರ, ಎಸ್ ಟಿ ಯಲ್ಲಿ 10, ಒಬಿಸಿ ಯಲ್ಲಿ 40, ಇಡಬ್ಲ್ಯೂಎಸ್ ಯಲ್ಲಿ 14, ಇನ್ನ ಯುಆರ್ ಅಂದ್ರೆ ಜನರಲ್ ದವರಿಗೆ ಸಂಬಂಧಪಟ್ಟಂತೆ 57 ಹುದ್ದೆಗಳ ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನ ಏರ್ ಕಂಡೀಷನಿಂಗ್ ಅಂತ ಕೊಟ್ಟಿರ್ತಾರೆ, ಇದು ಕೂಡ ಒಂದು ಟ್ರೇಡ್ ಆಗಿರುತ್ತೆ. ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 32 ಹುದ್ದೆಗಳ ಖಾಲಿ ಇರ್ತಾವ. ಇನ್ನು ಕಾರ್ಪೆಂಟರ್ ಗೆ ಸಂಬಂಧಪಟ್ಟಂತೆ 42, ಇನ್ನ ಡೀಸೆಲ್ ಮೆಕ್ಯಾನಿಕ್ ಗೆ ಸಂಬಂಧಪಟ್ಟಂತೆ 142, ಇನ್ನ ಇದಾದ್ಮೇಲೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಗೆ ಸಂಬಂಧಪಟ್ಟಂತೆ 85, ಇನ್ನ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತೆ 10, ಇನ್ನ ಎಲೆಕ್ಟ್ರಿಷಿಯನ್ ಗೆ ಸಂಬಂಧಪಟ್ಟಂತೆ 1053, ಇನ್ನ ಎಲೆಕ್ಟ್ರಿಕಲ್ ಇದು SNT ಎಲೆಕ್ಟ್ರಿಷಿಯನ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 10 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇನ್ನ ಇದಾದ್ಮೇಲೆ ಪವರ್ ಮೇಂಟೆನೆನ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 34 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಟ್ರೈನ್ ಲೈಟಿಂಗ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 34 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನ ಪಿಟ್ರಿಗೆ ಗೆ ಸಂಬಂಧಪಟ್ಟಂತೆ 1742 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಮೋಟರ್ ಮೆಕ್ಯಾನಿಕ್ ಗೆ ಸಂಬಂಧಪಟ್ಟಂತೆ 8, ಇನ್ನ ಮೆಕ್ಯಾನಿಸ್ಟ್ ಗೆ ಸಂಬಂಧಪಟ್ಟಂತೆ 100, ಇನ್ನ ಮೆಕ್ಯಾನಿಕ್ ಮೆಷಿನ್ ಟೂಲ್ ಮೇಂಟೆನೆನ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 10 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇನ್ನ ಪೇಂಟರ್ ಗೆ ಸಂಬಂಧಪಟ್ಟಂತೆ 74, ಇನ್ನ ವೆಲ್ಡರ್ ಗೆ ಸಂಬಂಧಪಟ್ಟಂತೆ 713 ಹುದ್ದೆಗಳನ್ನ ಕೊಟ್ಟು ಇಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಅಪ್ರೆಂಟಿಸ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 4232 ಹುದ್ದೆಗಳು ಖಾಲಿ ಇರ್ತವ. ನಿಮ್ದು ಐಟಿಐದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತಾ ಆ ಒಂದು ಟ್ರೇಡ್ ನಾನು ಇವಾಗ ಹೇಳ್ತಕ್ಕಂತ ಒಂದು ಟ್ರೇಡ್ ಆಗಿದ್ರ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತಾ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆಯನ್ನ ಕೊಟ್ಟಿರ್ತಾರೆ. ಮೇಲ್ಗಡೆ ಯಾವ ಒಂದು ಯೂನಿಟ್ಗಳಿದಾವ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳು ಖಾಲಿ ಇರ್ತಾವ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ರಾಯಚೂರು ಅಂತ ಕೊಟ್ಟಿರ್ತಾರೆ, ರಾಯಚೂರು ಯೂನಿಟ್ ಅಲ್ಲೂ ಕೂಡ ಹುದ್ದೆಗಳು ಖಾಲಿ ಇರ್ತವೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಯೂನಿಟ್ಗಳಲ್ಲಿ ಕೂಡ ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯವರು ಅರ್ಜಿನ ಸಲ್ಲಿಸಬಹುದು ಅಂತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ಇವಾಗ ಡೈರೆಕ್ಟ್ ಆಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋದ್ರ ಇಲ್ಲಿ ಮೊದಲಾಗಿ 10th ಪಾಸ್ ಆಗಿರಬೇಕು. 10th ಅಲ್ಲಿ ಕನಿಷ್ಠವಾಗಿ ನಿಮ್ದು 50% ಅಂತೂ ಕಡ್ಡಾಯವಾಗಿ ಆಗಿರಲೇಬೇಕಾಗತ್ತ. ಇದು ಮೊದಲಾಗಿ. ಇನ್ನ ನಂತರ ಐಟಿಐ ಕೂಡ ಆಗಿರಬೇಕು. ಐಟಿಐದಲ್ಲಿ ನಿಮ್ದು NCVT ಅಥವಾ SCVT
ನಾನು ಮೇಲ್ಗಡೆ ಹೇಳಿರ್ತಕ್ಕಂಥ ಟ್ರೇಡ್ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ರೆ ಸಾಕು, ನೀವು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಷ್ಟು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅವರು ಡೈರೆಕ್ಟ್ ಆಗಿ ಸಪರೇಟ್ ಆಗಿ ಇಲ್ಲಿ ಒಂದು ಪೋಸ್ಟ್ ವೈಸ್ ಅಥವಾ ಒಂದು ಟ್ರೇಡ್ ವೈಸ್ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ನಿಮ್ಗೆ ಹೇಳಿದೀನಿ, ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಟ್ರೇಡ್ ಅಲ್ಲಿ ನಿಮ್ದು ಐಟಿದಲ್ಲಿ NCVT ಅಥವಾ SCVT ಇದ್ರು ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಯಾವ ರೀತಿ ಒಂದು ವಯೋಮಿತಿ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ತಾ ಹೋದ್ರ, ಇಲ್ಲಿ ಕನಿಷ್ಠವಾಗಿ 15 ವರ್ಷ ಆಗಿರ್ಬೇಕು, ಇನ್ನು ಗರಿಷ್ಠವಾಗಿ 24 ವರ್ಷದ ಒಳಗಿರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇದಲ್ಲದೆ ಸಪರೇಟ್ ಆಗಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತಾ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇವಾಗ ಡೈರೆಕ್ಟ್ ಆಗಿ ನಾವು ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರೆ ಅಂದ್ರೆ, ಇಲ್ಲಿ ನೀವು 10th ಅಲ್ಲಿ ತಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಮತ್ತು ಐಟಿದಲ್ಲಿ ತಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಅನ್ನ ವೇಟೇಜ್ ಮಾಡ್ಕೊಂಡು, ಇನ್ನು ಟ್ರೈನಿಂಗ್ ಮತ್ತು ಸ್ಟೈಪಂಡ್ ಬಗ್ಗೆ ನೋಡ್ತಾ ಹೋದ್ರೆ, ಇಲ್ಲಿ ಅಪ್ರೆಂಟಿಸ್ಶಿಪ್ ರೂಲ್ಸ್ ನ ಪ್ರಕಾರ ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ITI ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿದವರಿಗೆ ಸಂಬಂಧಪಟ್ಟಂತೆ 7,000 ರೂಪಾಯಿಂದ 8,000 ರೂಪಾಯಿ ತನಕ ಮಾತ್ರ ಒಂದು ಸ್ಟೈಪಂಡ್ ಇರುತ್ತೆ ಪ್ರತಿ ತಿಂಗಳ. ಇನ್ನ ಒಂದು ಟ್ರೈನಿಂಗ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಮಾತ್ರ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಒಂದು ಪೋಸ್ಟ್ ವೈಸ್ ಒಂದು ಟ್ರೇಡ್ ವೈಸ್ ಅವರು ಯಾವುದೇ ಒಂದು ಐಟಿದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ITI ಮಾಡ್ಕೊಂಡು ಇಲ್ಲಿ ಅಪ್ರೆಂಟಿಸ್ ಹುದ್ದೆಗಳಂದ್ರೆ ಪರ್ಮನೆಂಟ್ ಹುದ್ದೆಗಳಾಗಿರಂಗಿಲ್ಲ, ತಾತ್ಕಾಲಿಕವಾಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತ. ಅಂದ್ರೆ ಇಷ್ಟೇ ವರ್ಷ ಅಂತ ಒಂದು ಕೆಲಸದ ಅವಧಿ ಇರುತ್ತಾ, ಅಷ್ಟು ವರ್ಷಕ್ಕೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕು. ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ಕೂಡ ಅವರು ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಮೇನ್ ಆಗಿರತಕ್ಕಂಥ ಮಾಹಿತಿ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಇವಾಗ ಪೇಮೆಂಟ್ ಅಥವಾ ಒಂದು ಅಪ್ಲಿಕೇಶನ್ ಫೀ ಬಗ್ಗೆ ನೋಡ್ತಾ ಹೋದ್ರ, ಇಲ್ಲಿ ಟೋಟಲ್ ಆಗಿ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಫೀ ಇಲ್ಲಿ ಯಾರಿಗೆಲ್ಲ ಇರುತ್ತೆ ಯಾರಿಗೆಲ್ಲ ಇರಂಗಿಲ್ಲ ಅಂತ ನೋಡ್ತಾ ಹೋದ್ರ, ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ, ಇಲ್ಲಿ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮತ್ತು PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫೀ ಇರಂಗಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಫೀ ಇರುತ್ತೆ. ಈ ಒಂದು 100 ರೂಪಾಯಿ ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತ. ಇನ್ನು ನಿಮ್ಗೆ ಏನಾದ್ರೂ ಇಲ್ಲಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಗೊತ್ತಾಗದಲ್ಲಿ, ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಿಯಾಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಯಾವ ರೀತಿ ಬೇಕಾಗವ, ಜೊತೆಗೆ ಅಪ್ಲಿಕೇಶನ್ ಪ್ರೊಸೆಸ್ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇಲ್ಲಿ ಸಪರೇಟ್ ಆಗಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ, ಆ ಒಂದು ಯೂನಿಟ್ ವೈಸ್ ಅವರು ಯಾವ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದಾವ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನೀವು ಯಾವ ಒಂದು ಯೂನಿಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಸೇರಿ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 27/1/2025 ತನಕ ಕಾಲಾವಕಾಶ ಇರುತ್ತೆ. ಈ ಒಂದು ದಿನಾಂಕದ ಒಳಗಡೆ ಆಗಿ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.